ಈ ಪ್ರಕಾರವಾಗಿ ರಂಗನಾಥನು ಸೈನ್ಯ ಸಮೇತ ದೇವಗಿರಿಗೆ ಮುತ್ತಿಗೆ ಹಾಕಿ ಸತ್ಯಸೇನನನ್ನು ರಣದಲ್ಲಿ ಕೊಂದು ಮದಿಸಿದ ಆನೆಯಂತೆ ಸೈನಿಕರನ್ನು ಕೊಲ್ಲುತ್ತಿರಲು ಸತ್ಯಸೇನನ ನೆರವಿಗೆ ಬಂದಿದ್ದ ಪದ್ಮಾವತಿಯ ತಂದೆಯಾದ ಸಮುದ್ರರಾಜನು ರಂಗನಾಥನೊಂದಿಗೆ ನಿಲ್ಲಲಾರದೆ ನಡುಗುತ್ತಿರುವ ಸಮಯದಲ್ಲಿ ಸೆರೆಯಲ್ಲಿದ್ದ ನಾಗರಾಜನಿಗೆ ವಿಷಯ ತಿಳಿದು ಸೆರೆಯಿಂದ ಹೊರಬಂದು ಸಮುದ್ರರಾಜನನ್ನು ಕೂಡಿಕೊಂಡು ಸೈನಿಕರಿಗೆ ಉರಿದುಂಬಿಸಿ ಕದನದಲ್ಲಿ ಕಲಿಯಂತೆ ಹೋರಾಡುತ್ತಿರಲು ಘೋರವಾದ ಕಾಳಗದಿಂದ ಭೂಮಂಡಲ ತಲ್ಲಣಿಸಿ ವಿಶ್ವವೇ ಭಯದಿಂದ ಬಿದ್ದಿರುವುದನ್ನು ತಿಳಿದ ದೇವಾನುದೇವತೆಗಳು ಆದ ಇಂದ್ರ, ನಾರದ, ಶನಿದೇವ ಮತ್ತು ಶ್ರೀಹರಿಯು ಕದನವನ್ನು ನೋಡುತ್ತಿರಲು ರಂಗನಾಥನು ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ನಾಗರಾಜನ ಮೇಲೆ ಬಿಡಲು ಬೆಂಕಿಯನ್ನು ಕಾರುತ್ತಾ ಬಂದ ಬಾಣವನ್ನು ಕಂಡ ನಾಗರಾಜನು ಪ್ರಾಣಭೀತಿಯಿಂದ ಓಡುತ್ತಾ ಕಲ್ಲಾಗಿ ನಿಂತಿದ್ದ ಬಾಣದರಂಗನ ಶಿರೆ ಹಿಂದೆ ಅವಿತುಕೊಳ್ಳಲು ಕಿಡಿಯನ್ನು ಕಾರುತ್ತಾ ಬಂದ ಬಾಣವು ಕಲ್ಲಾಗಿ ನಿಂತಿದ್ದ ಬಾಣದರಂಗನ ಎದೆಗೆ ತಾಗಲು ಬಾಣದಾರಂಗನಿಗೆ ನಿಜ ರೂಪ ಬರಲು ದೇವತೆಗಳು ದೇವದುಂದುಬಿ ಮೊಳೆಯಿಸಿ ಪುಷ್ಪ ಸುರಿಸುತ್ತಿರಲು ಶ್ರೀಹರಿಯ ಮತ್ತು ಶನಿದೇವರು ಯುದ್ಧಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ಬಾಣದರಂಗನನ್ನು ಅರಸುತ್ತಿರುವುದನ್ನು ಕಂಡ ಸೈನ್ಯವು ಸ್ತಬ್ಧವಾಗಿ ನಿಲ್ಲಲು ಶ್ರೀಹರಿಯು ಬಾಣದರಂಗನನ್ನು ಕುರಿತು ಏನೆಂದು ಪೇಳುತ್ತಿದ್ದಾರದಿಂತೇನೆ. ನಿನ್ನಾಯ ಸತ್ಯಕ್ಕೆ ಎಣೆಯಿಲ್ಲ ಗುಣಮಣಿ, ಸತ್ಯ ಸಂದನು ನೀನು ಜಗದಲ್ಲಿ ಕೇಳೋ. ಕಲಿಪುರುಷನ ಮಹಿಮೆಯಿಂದ ಘನತರದ ಕಾಷ್ಟಾದಿ ಸತಿಸುತರ ಕಳೆದುಕೊಂಡು ಕಲ್ಲಾಗಿ ಇದ್ದೇ. ಕರ್ಮ ಹರಿಯಿತು ನಿನಗೆ ದೇವ ಬಂದನು ಬಳಿಗೆ, ಕಲಿಪುರುಷನ ನೋಡು ಭೂಮಿ ಪಾಲನೆ. ಶ್ರೀ ಹರಿಯ ಕಂಡು ಬಾಣದ ರಂಗಾನೋ ಧನ್ಯಾನು ನಾನೆಂದು ಪಾದಕ್ಕೆ ಬಿದ್ದಾನೋ. ನಿನ್ನ ಅಭೀಷ್ಟಕ್ಕೆ ಶನಿದೇವ ವರ ಕೊಡುವ ಎಂದು ಶ್ರೀಹರಿ ಹೇಳಿ ಅದೃಶ್ಯನಾದ. ಶನಿದೇವನ ನೋಡಿ ಪಾದದ ಮೇಲೆ ಬಿದ್ದು ಜಗವ ರಕ್ಷಿಸಿ ಕಾಯೋ ಕರುಣಾಮೂರ್ತಿಯೇ. ಎಳೆಯ ಹರಿಭಕ್ತ ಬಾಣದ ರಂಗನೇ, ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದೇನೆಂದ. ನಿನ್ನ ಅಭಿಷ್ಟವ ಬೇಡಯ್ಯ ಮಹಾದೊರೆಯೇ, ನಿನ್ನ ಅಭೀಷ್ಟವ ಬೇಡಯ್ಯ ಮಹಾದೊರೆಯೇ. ಕೊಡುವೇನು ನಿನಗೆ ವರವಾನು ಎಂದ.
ಈ ರೀತಿಯಾಗಿ ಯುದ್ಧ ಭೂಮಿಯಲ್ಲಿ ಯುದ್ಧ ನಡೆದಿದೆ, ಘೋರ ಕಾಳಗ ನಡೆದಿದೆ. ರಂಗನಾಥನು ತನ್ನ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಕಲ್ಲಾಗಿ ನಿಂತಿದ್ದ ಬಾಣದರಂಗನ ಕಡೆ ನಾಗರಾಜನ ಮೇಲೆ ಬಿಟ್ಟಿದ್ದಾನೆ. ಆ ಬಾಣ ಕಲ್ಲಾಗಿ ನಿಂತಿದ್ದ ಬಾಣದರಂಗ ಅಂದರೆ ಶಿಲೆಯಾಗಿ ನಿಂತಿದ್ದಲ್ಲ, ಯತಿಯ ಶಾಪದಿಂದ ಕಲ್ಲಾಗಿ ನಿಂತಿದ್ದ ಬಾಣದರಂಗನ ಆ ಕಲ್ಲಾಗಿ ನಿಂತ ಅವನ ಹೆದೆಗೆ ಈ ಬಾಣ ತಾಗತ್ತೆ. ಆ ಬಾಣ ತಾಗಿದ ತಕ್ಷಣವೇ ಬಾಣದರಂಗನಿಗೆ ನಿಜರೂಪ ಬಂತು. ಯಾವಾಗ ನಿಜರೂಪ ಬಂತು ಆಗ ದೇವತೆಗಳೆಲ್ಲ ಇವು ಯುದ್ಧ ಭೂಮಿಗೆ ಆಗಮಿಸಿದ್ದಾರೆ. ಈ ಘೋರವಾದ ಕಾಳಗವನ್ನು ನೋಡಿದ್ದಾನೆ. ಭೂಮಂಡಲ ನಡುಗಿದೆ, ಗಗನ ಅದಿರಿ ಅಲ್ಲಾಡೋಗಿದೆ, ಸಮುದ್ರ ಲೋಲಕಲ್ಲೋಲವಾಗಿದೆ. ಅಂತಹ ಒಂದು ಭಯಂಕರವಾದ ಯುದ್ಧವನ್ನು ನೋಡಿ ದೇವತೆಗಳೆಲ್ಲ ರಣಭೂಮಿಯಲ್ಲಿ ನಿಂತಿದ್ದಾರೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಭಕ್ತರ ಕಡೆಗೆ ತಿರುಗಿ, ನಿನ್ನ ಸತ್ಯಕ್ಕೆ ಹೆಣೆಯಿಲ್ಲ, ಸೂರ್ಯಪುತ್ರನ ಪ್ರಭಾವದಿಂದ ಆತನ ಮಹಿಮೆಯಿಂದ ಈ ಥರವಾದ ಕಷ್ಟ ಬಂದಿತ್ತು. ಸತಿಸುತರನ್ನು ಕಳೆದುಕೊಂಡೆ, ರಾಜ್ಯ ಸೀಮೆಗಳನ್ನು ಕಳೆದುಕೊಂಡೆ, ಕಾನನದಲ್ಲಿ ಸಿಕ್ಕಿ ಬೆಂಕಿಗೆ ಸಿರಿತೆ, ನಾಗಕನ್ನೆಯ ಮನೆಯನ್ನು ಸೇರಿದೆ. ಬೆಂಕಿ ಉಪಚಾರಗೊಂಡ ಮೇಲೆ ನೀನು ಯತಿಯ ಶಾಪದಿಂದ ಕಲ್ಲಾಗಿ ಈ ಭೂಮಿಯನ್ನು ನಿಂತಿದ್ದಪ್ಪ. ಇಂದಿಗೆ ನಿನ್ನ ಕರ್ಮ ಅರಿತು, ದೇವರೇ ನಿನ್ನ ಬಳಿ ಬಂದವನೇ, ವರ ಕೇಳ್ಕೋ ಅಂತೇಳಿ ಶನಿದೇವರ ಕಡೆ ಕೈ ತೋರಿಸಿ ನಾರಾಯಣ ಅದೃಶ್ಯನಾದ. ಆಗ ಶನಿದೇವರ ಕಡೆ ತಿರುಗಿ ಕರಮುಗಿದು ಶಿರಬಾಗಿ ಪಾದದ ಮೇಲೆ ಬಿದ್ದು ಕೇಳ್ತಾವನೆ ಶನಿದೇವರಿಗೆ, ಸೂರ್ಯಪುತ್ರ, ನನಗೆ ಕೊಟ್ಟಂತಹ ಕಷ್ಟವನ್ನು ಈ ಭೂಮಂಡಲದಲ್ಲಿರತಕ್ಕಂಥ ನರರಿಗೆ ಕೊಡಬೇಡ, ಅಂಥ ವರವನ್ನು ನೀನು ಕರುಣಿಸಪ್ಪ ಅಂತೇಳಿ ಆತನು ಬೇಡ. ಈ ಪ್ರಕಾರವಾಗಿ ಶ್ರೀಹರಿಯು ಭಕ್ತನನ್ನು ಆಶೀರ್ವದಿಸಿ ಶ್ರೀ ಶನಿದೇವರ ಮಹಿಮೆಯಿಂದ ಘೋರ ಕಷ್ಟವನ್ನು ಅನುಭವಿಸಿ ಕಲ್ಲಾಗಿ ನಿಂತಿದ್ದು, ಇಂದಿಗೆ ನಿಮ್ಮ ಕರ್ಮವು ಅರಿದು ನಿಜರೂಪ ಬಂದಿರುವುದು. ನಿನ್ನಂತಹ ಸತ್ಯವಂತನನ್ನು 3 ಲೋಕದಲ್ಲಿಯೂ ನಾವು ಕಾಣೆಮೆಂದು ನುಡಿದು ಸೂರ್ಯಪುತ್ರನಾದ ಶನಿದೇವರು ನಿನ್ನ ಸತ್ಯಕ್ಕೆ ಮೆಚ್ಚಿ ಪ್ರತ್ಯಕ್ಷನಾಗಿರುವನು. ಆತನ ಅನುಗ್ರಹಕ್ಕೆ ಪಾತ್ರನಾಗುವುದೆಂದು ನುಡಿದು ಅದೃಶ್ಯನಾಗಲು ಇತ್ತ ಬಾಣದರಂಗನು ಶನಿದೇವರ ಪಾದಕ್ಕೆ ಬೀಳಲು, ಹರಿಭಕ್ತನಾದ ಬಾಣದ ರಂಗನೇ, ನಿನ್ನ ಸತ್ಯಕ್ಕೆ ಮೆಚ್ಚಿದ್ದೇನೆ, ವರವನ್ನು ಬೇಡಿಕೊಳ್ಳುವುದೆಂದು ಹೇಳಲು ಬಾಣದರಂಗನು ಏನೆಂದು ಬೇಡಿಕೊಳ್ಳುತ್ತಿದ್ದಾರದೆಂತೇನೆ.